ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ವಿಲೇಜ್ ವ್ಲಾಗ್. ಫ್ರೆಂಡ್ಸ್, ಬನ್ನಿ ಇವತ್ತು ಉದ್ದಿನ ವಡೆ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನೋಡಿ, ಸೂಪರ್ ಆದ ಉದ್ದಿನ ವಡೆ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಇಲ್ಲಿ ಉದ್ದಿನ ಕಾಳು ತಗೊಂಡಿದ್ದೀನಿ. ಒಂದು ಗ್ಲಾಸು ಉದ್ದಿನ ಬೇಳೆ, ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ತಗೊಂಡಿದ್ದೀನಿ. ಇವಾಗ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ಅದರಲ್ಲಿರೋ ಡಸ್ಟ್ ಎಲ್ಲ ಹೋಗೋ ಥರ ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡು ನೀರು ಹಾಕಿ ಒಂದು 2 ಅವರ್ಸ್ ನೆನೆಸಿಕ್ಬೇಕು. ನೋಡಿ, ನೆನೆಸಿಕ್ತಾ ಇದ್ದೀನಿ. ಒಂದು 2 ಅವರ್ಸು ನೆನೆಯಕ್ಕೆ ಬಿಡ್ತೀನಿ. ಇವಾಗ ನೆಂದಿದೆ. ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಂಬರೋಣ. ಇದು ಬ್ಲ್ಯಾಕ್ ಆಗಿರೋದು ಬಂದು ಒಟ್ಟು ಫ್ರೆಂಡ್ಸ್, ಇನ್ನೇನಲ್ಲ. ನೋಡಿ, ತೆಗಿತಾ ಇದ್ದೀನಿ ಒಟ್ಟು. ಓಕೆ, ಇವಾಗ ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊಂಬರೋಣ. ನುಣ್ಣಕ್ಕೆ ರುಬ್ಕೊಂಬರಬೇಕು. ನೋಡಿ, ನುಣ್ಣಕ್ಕೆ ರುಬ್ಕೊಂಬಂದಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಇದನ್ನೇ ಎಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನಾನು 2 ಸರಿ ಮಿಕ್ಸಿಗೆ ಹಾಕ್ಕೊಂಬಂದಿದ್ದೆ, ಅದೆಲ್ಲನೂ ಈ ಬೌಲ್ಗೆ ಹಾಕ್ಕೊತೀನಿ. ಹಾಕ್ಕೊಂಡು ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಬೇಕು. ತುಂಬ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಒಂದು 5 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆ ಹಸಿಟ್ಟೆಲ್ಲನೂ ಉಬ್ಬಬೇಕು. ಆ ಥರ ಚೆನ್ನಾಗಿ ನೀಟಾಗಿ ಕಲಿಸ್ಕೊಬೇಕು ಫ್ರೆಂಡ್ಸ್. ಆವಾಗೆ ಉದ್ದಿನ ವಡೆ ತುಂಬ ಚೆನ್ನಾಗಿ ಗರಿ ಗರಿ ಅಂತ ಬರುತ್ತೆ. ನೋಡಿ, ಇವಾಗ ಕಲಿಸ್ಕೊಂಡಿದ್ದಾಯಿತು. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇದೆಲ್ಲನೂ ಈ ಹಸಿಟ್ಟಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಮೆಣಸು, ಜೀರಿಗೆ ಎರಡೂ ಅರ್ಧಂಬರ್ಧಂ ಕುಟ್ಟಿ ಹಾಕ್ಕೊಬೇಕು. ನುಣ್ಣಕ್ಕೆ ಮಾಡಬಾರ್ದು, ಅರ್ಧಂಬರ್ಧಂ ಕುಟ್ಟಿ ಹಾಕ್ಕೊಬೇಕು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಕ್ಕೊಬೇಕು. ಬಾಣಲಿ ಇಕ್ಕೊಂಡು ಒಂದು ಅರ್ಧ ಲೀಟ್ರ್ ಎಣ್ಣೆ ಹಾಕ್ಕೊಬೇಕು. ನಾವು ಫ್ರೀಡಮ್ ಯೂಸ್ ಮಾಡ್ತೀನಿ, ಆಯಿಲ್ನೇ ಹಾಕ್ಕೊತೀನಿ. ನೋಡಿ, ಇವಾಗ ಕಲಸಿರೋ ಹಸಿಟ್ಟನ್ನ ಈ ಥರ ಕೈ ತ್ಯಾವ ಮಾಡಿಕೊಂಡು, ನೋಡಿ ಈ ಥರ ಕೈನ ತ್ಯಾವ ಮಾಡ್ಕೊಬೇಕು. ತ್ಯಾವ ಮಾಡಿಕೊಂಡು ನೋಡಿ ಈ ಥರ ತಗೊಂಡು ಸೆಂಟ್ರಲ್ಲಿ ಹೋಲ್ ಮಾಡ್ಕೊಬೇಕು. ಆವಾಗೆ ಉದ್ದಿನ ವಡೆ ಚೆನ್ನಾಗಿ ಬೇಯೋದು, ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ. ನೋಡಿ, ನಾನು ಎಲ್ಲನೂ ಇದೇ ಥರ ಹೋಲ್ ಮಾಡಿ ಎಣ್ಣೆಲಿ ಬಿಡ್ತೀನಿ. ನಿಮಗೇನ ಸ್ಮಾಸು ಹಸಿಟ್ಟು ತೆಳ್ಳಗಾಯಿತು ಅಂದರೆ ಸ್ವಲ್ಪ ಅಕ್ಕಿ ಹಸಿಟ್ಟಾಗಲಿ ಇಲ್ಲ ರವೆ ಆಗಲಿ ಹಾಕ್ಕೊಂಡ್ರೆ ಕರೆಕ್ಟ್ ಅದಿಗೆ ಬರುತ್ತೆ. ನನಗೇನು ತೆಳು ಆಗಿಲ್ಲ, ಅದಕ್ಕೋಸ್ಕರ ನಾನೇನು ಹಾಕ್ತಾಯಿಲ್ಲ. ಈ ಥರ ಎಣ್ಣೆಲಿ ಬಿಟ್ಕೊಬೇಕು. ನೋಡಿ, ಈ ಥರ ಬಿಟ್ಕೊಬೇಕು. ಇವಾಗ ಇದನ್ನು 2 ಸೈಡು ಚೆನ್ನಾಗಿ ಬೇಯಿಸ್ಕೊಬೇಕು ಫ್ರೆಂಡ್ಸ್. ನೋಡಿ, ಆವಾಗವಾಗ ಈ ಥರ ಇದು ಮಾಡ್ಕೊತಾ ಇರಬೇಕು. ನೋಡಿ, ಇವಾಗ ಒಂದು ಸೈಡು ಬೆಂದಿದೆ. ಇದನ್ನು ರಿವರ್ಸ್ ಮಾಡ್ಕೊಬೇಕು. ಈ ಥರ ಕಲಿಸ್ತಾ ಇರಬೇಕು. ಆವಾಗೆ 2 ಸೈಡು ಚೆನ್ನಾಗಿ ಬೇಯೋದು. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ.
ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.